ಚಿಕ್ಕವಳಿರ್ಬೇಕಾದ್ರೆ ಮನೆಯಲ್ಲಿ ಕೇಳಿದ ಒಂದ್ ಹೆಸರು ಒಡಗಲಜ್ಜಿ ಅಥವಾ ಒಡಗಲಜ್ಜಿ. ಬಟ್ಟೆಗಳನ್ನ ಅಥವಾ ಯಾವ್ದಾದ್ರು ಐಟಮ್ಸ್ನ ರಾಶಿ ಹಾಕೊಂಡು ಒಂದ್ ಕಡೆ ಇಟ್ಕೊಂಡಿದ್ರೆ ಏನಿದ್ ನಿಂದು ಒಡಗಲಜ್ಜಿ ಹೊರೆ, ನೀಟಾಗಿಡೋದ್ನ ಅಂತ ಮನೇಲಿ ಹೇಳೋದ್ನ ಕೇಳಿದ್ದೆ. ಇವತ್ ನಾನ್ ಈ ದೇವಿನ ಕುಮಟಾದಲ್ಲಿ ನೋಡಿದೆ. ಈ ದೇವಿ ಹಾಗೇನೆ ದೇವಿಯ ಆರಾಧನೆ ಒಂದು ಸ್ವಚ್ಛತೆಯ ಪರಿಕಲ್ಪನೆ, ಹಿಂದಿನಿಂದಲೂ ನಡ್ಕೊಂಡು ಬಂದಂತ ಒಂದು ಜನಪದ ಆಚರಣೆ. ಈ ದೇವತೆ ಯಾವುದೇ ಒಂದು ಜಾಗದಲ್ಲಿ ಸ್ಥಿರವಾಗಿ ಇರಲ್ಲ, ಒಂದೂರಿಂದ ಇನ್ನೊಂದೂರಿಗೆ ಸಂಚರಿಸ್ತಾನೆ ಇರುತ್ತೆ, ಅದು ರಾತ್ರಿ ಹೊತ್ತಲ್ಲಿ. ಈ ದೇವಿ ಒಂದು ಗ್ರಾಮಕ್ಕೆ ಬಂದಾಗ ಅಲ್ಲಿಯ ಜನರು ಅವ್ರ ಹತ್ರ ಇರುವ ಹಳೆಯ ವಸ್ತುಗಳನ್ನ ಈ ದೇವಿಗೆ ನೀಡಿ ಪೂಜೆ ಮಾಡಿ ಕಳಿಸ್ತಾರೆ. ಹಾಗೇನೆ ಹೆಣ್ಮಕ್ಳು ಬಾಗಿನಗಳನ್ನ ಕೊಟ್ಟು ಪ್ರೀತಿಯಿಂದ ನಮಸ್ಕರಿಸ್ತಾರೆ. ಹೆಚ್ಚಿನದಾಗಿ ನಾವು ಯಾವುದೇ ದೇವರಿಗೆ ಪೂಜೆ ಮಾಡೋದಿದ್ರು ನಮ್ಮ ಹತ್ರ ಇರುವಂತಹ ಹೊಸ ವಸ್ತುಗಳನ್ನ ನಾವು ದೇವರಿಗೆ ಕೊಟ್ಟು ಪೂಜೆ ಮಾಡ್ತೇವೆ. ಆದ್ರೆ ಈ ಒಡಗಲಜ್ಜಿ ದೇವಿಗೆ ನಾವು ಕೊಡುವಂತದ್ದು ನಮ್ಮ ಹತ್ರ ಇರುವಂತಹ ಹಳೆಯ ವಸ್ತುಗಳನ್ನ. ಯಾಕೆ ಅಂತ ಅಂದ್ರೆ ಗ್ರಾಮವನ್ನ ಸ್ವಚ್ಛವಾಗಿ ಇಡೋದು ಹಾಗೆ ಇಟ್ಕೊಳ್ಳೋದೇ ಈ ದೇವಿಯ ಮೂಲ ಉದ್ದೇಶ. ಸಾಮಾನ್ಯವಾಗಿ ಈ ಜನಪದ ಆಚರಣೆಯನ್ನ ನೀವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೋದು. ಅದರಲ್ಲೂ ಕುಮಟಾ, ಹೊನ್ನಾವರ ಕಡೆ ನಾವಿದಕ್ಕೆ ಒಡಗಲಜ್ಜಿ ಹೊರೆ ಅಂತ ಕರೆಯೋದು. ನಿಮ್ಮೂರಲ್ಲಿ ಈ ಆಚರಣೆ ಇದೆಯಾ? ಇದೇ ನೀವು ಏನಂತ ಕರಿತೀರಾ? ಕಮೆಂಟ್ ಮಾಡಿ, ನನ್ಗೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ತುಂಬಾನೇ ಇದೆ. ಹಾಗೇನೆ ಇಂತಹದ್ದೇ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ.